ಮ್ಯಾಮ್ ಇವತ್ತು ಗಿಡೇನ್ ಸಿನಿಮಾ ನೋಡೋದಕ್ಕೆ ಬಂದಿದ್ರ GST ಗೋಸ್ಟ್ ಇನ್ ಟ್ರಬಲ್ ಹೇಗನ್ನಿಸ್ತು ನಿಮಗೆ? ಗೋಸ್ಟ್ ಇನ್ ಟ್ರಬಲ್ Makeup rate. ನಾನು ಬರೋಕ್ಕೆ ಮುಂಚೆನೇ ಹೇಳಿದ್ದೆ, ಸೃಜಾನ ನಾವು ಒಂದು ಹೋಸ್ಟ್ ಆಗಿ ನೋಡಿದ್ದೀವಿ, ನಟನಾಗಿ ನೋಡಿದ್ದೀವಿ, ನಾನೊಂದು ಫ್ರೆಂಡ್ ಆಗಿ ನೋಡಿದ್ದೀನಿ ಆ್ಯಂಡ್ ಕೋ ಸ್ಟಾರ್ ಆಗಿ ನಾನು ಸೃಜಾ ಅವರ ಒಂದು ಕೇಪಬಿಲಿಟೀಸ್ನ ನೋಡಿದ್ದೀನಿ. ಆ್ಯಸ್ ಅ ಡೈರೆಕ್ಟರ್ ಫಸ್ಟ್ ಟೈಮ್ ನೋಡ್ತಿದ್ದು ಆ್ಯಂಡ್ ಫ್ಯಾಂಟಾಸ್ಟಿಕ್ ಜಾಬ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ, ಎಸ್ಪೆಷಲಿ ಸೆಕೆಂಡ್ ಹಾಫ್. ಫಸ್ಟ್ ಹಾಫಲ್ಲಿ ಓಕೆ ಒಂದು ರೀತಿಯ ಲಿಂಕ್ ಇದೆಯಲ್ಲ ಕಥೆಗಳಲ್ಲಿ, ಅದು ಎಷ್ಟು ಚೆನ್ನಾಗಿ ಪಾತ್ರಗಳ ಮಧ್ಯೆ ಮತ್ತು ಆ ಕಥೆ ಮಧ್ಯೆ ಬರುವಂಥ ಪ್ರತಿಯೊಂದು ಲಿಂಕ್ ಕೂಡ ತುಂಬ ಮೀನಿಂಗ್ಫುಲ್ ಆಗಿದೆ. ಆ್ಯಂಡ್ ಸೃಜಾ ಅವರ ಪ್ಲಸ್ ಪಾಯಿಂಟ್ ಏನಂದರೆ ಈ ಸಿನಿಮಾಲಿ ಅವರು ಬಂದಿರುವಂಥ ಡೈಲಾಗ್ಸ್, ಅವರು ನಿಜ ಜೀವನದಲ್ಲೂ ಕೆಲವೊಂದು ನಮಗೇನಾದರೂ ಡೌಟ್ಸ್ ಇದ್ದಾಗ ನಾನು ಸೃಜನ್ ಕೇಳ್ತಾ ಇರ್ತೀನಿ, ಸೃಜಾ ಹಿಂಗೆ ಮಾಡೋದು ಹಂಗೆ ಮಾಡೋದು, ಇಲ್ಲ ಬೇಜಾರಾಗ್ತಿದೆ, ಇಲ್ಲಾಂದರೆ ಇದು ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಎವ್ರಿ ಟೈಮ್ ಅದ್ರ ಬಗ್ಗೆ ಜೀವನನ ತುಂಬ ಪಾಸಿಟಿವ್ ಆಗಿ ನೋಡುವಂಥ ರೀತಿ ಎಷ್ಟೋ ಸತಿ ಒಳ್ಳೊಳ್ಳೆ ಅಡ್ವೈಸಸ್ನ ಕೊಟ್ಟಿದ್ದಾರೆ. ಅದೆಲ್ಲ ಈ ಸಿನಿಮಾಲಿ ಕಾಣಿಸುತ್ತೆ. ಭಾಳ ಒಳ್ಳೆ ಮೆಸೇಜಸ್ ಇದೆ ಡೈಲಾಗ್ಸ್ ಮೂಲಕ. ನಮಗೂ ಒಂಥರ ಕೇಳುವಾಗ ಹೌದಲ್ವಾ ಇದು ಇಸ್ ಕರೆಕ್ಟ್ ಅಂತ ಅನಿಸುತ್ತೆ. ಓವರ್ ಆಲ್ ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಆ್ಯಕ್ಟರ್ಸ್ ಅವರವರ ಪಾತ್ರಗಳನ್ನ, ಎಸ್ಪೆಷಲಿ 5 ಜನ ಗೋಸ್ಟ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದೆ ಸಿನಿಮಾನ, ಸಖತ್ತಾಗಿತ್ತು. ಸೃಜಾಗೆ, ರಜನಿ ಅವ್ರಿಗೆ ಮತ್ತು ಎಂಟೈರ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಫಿನಾಮಿನಲ್ ಸಕ್ಸಸ್. ಮ್ಯಾಮ್ ಇನ್ನೊಂದು ವಿಶೇಷತೆ ಏನು ಅಂದರೆ ಅವರು ಮಗನಿಗೂ ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ಹೌದು, ಹಾಗೆ ಅಮ್ಮನೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಹೌದು. ಸಾರಿ, ಅದು ಮತ್ತೆ ಹೇಳೋದಕ್ಕೆ ಆ್ಯಕ್ಚುಲಿ ಒಂದೇ ಫ್ರೇಮಲ್ಲಿ 3 ಜನನ ನೋಡೋದಕ್ಕೆ ಭಾಳ ಖುಷಿ ಆಯಿತು. ಅಂದರೆ ಲೋಕೇಶ್ ಅಂಕಲ್ ಅವರ ಫ್ಯಾಮಿಲಿ ಬಂದು ಭಾಳಷ್ಟು ಕೊಡುಗೆ ನೀಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಸೊ ಈ ಸಿನಿಮಾದ ಮೂಲಕ ಅಂದರೆ ಸೃಜಾ ಡೈರೆಕ್ಟ್ ಮಾಡಿದಿರೋ ಸಿನಿಮಾಲಿ ಗಿರ್ಜಾ ಆಂಟಿನ, ಸೃಜಾನ ಮತ್ತು ಸುಕೃತ್ನ 3 ಜನನೂ ಒಂದೇ ಫ್ರೇಮಲ್ಲಿ ನೋಡೋಕ್ಕೆ ಭಾಳ ಸಂತೋಷ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ವೆರಿ ಫ್ಯೂ ಏನಂತೀರ ಆ ರೀತಿ ಒಂದು ಲೆಗಸಿನ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋ ಅಂಥ ಒಂದಷ್ಟು ಫ್ಯಾಮಿಲೀಸಲ್ಲಿ ಡೆಫಿನೆಟ್ಲಿ ಲೋಕೇಶ್ ಅಂಕಲ್ ಫ್ಯಾಮಿಲಿ ಒಂದು. ಆ್ಯಂಡ್ ನನಗಂತೂ ಆ ಒಂದು ದೃಶ್ಯ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.